ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ದೇವನಹಳ್ಳಿ ಹುಟ್ಟಿದ ಒಂದೇ ದಿನಕ್ಕೆ ಹಸುಗೂಸನ್ನ ಬಿಟ್ಟು ಪರಾರಿಯಾಗಿರುವ ಪಾಪಿ ತಾಯಿ. ಮಗು ಹುಟ್ಟಿದ ಒಂದೇ ದಿನಕ್ಕೆ ಹಸುಗೂಸು ಬಿಟ್ಟು ಆಸ್ಪತ್ರೆಯಿಂದ ತಾಯಿ ಎಸ್ಕೇಪ್. ಕಳೆದ ಶುಕ್ರವಾರ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಆಸ್ಪತ್ರೆಗೆ ಹೆರಿಗೆಗೆ ದಾಖಲಾಗಿದ್ದ ತಾಯಿ. ಶುಕ್ರವಾರವೇ ಹೆರಿಗೆಯಾಗಿ ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಗು ಹುಟ್ಟಿದ ನಂತರ ಮಗು ಆರೋಗ್ಯದಲ್ಲಿ ಏರುಪೇರು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ಮಗು ರವಾನೆ. ಮಗು ಆಸ್ಪತ್ರೆಗೆ ರವಾನೆ ಆಗ್ತಿದ್ದಂತೆ ತಾಯಿ ದೇವನಹಳ್ಳಿ ನಕ್ಷತ್ರ ಆಸ್ಪತ್ರೆಯಿಂದ ಪರಾರಿ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಪಾಟೀಲ್ ಭೇಟಿ. ದೇವನಹಳ್ಳಿ ನಕ್ಷತ್ರ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದ ಅಧ್ಯಕ್ಷರು ದಾಖಲಾತಿಗಳನ್ನು ಪರಿಶೀಲಿಸಿ ಆಸ್ಪತ್ರೆ ಮಾಹಿತಿ ಪಡೆಯಲು ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ಹೊರಟ ಆಯೋಗದ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಸಿಬ್ಬಂದಿಗಳಿಂದ ಪ್ರಕರಣ ಕುರಿತು ಮುಂದುವರೆದ ತನಿಖೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಆಸ್ಪತ್ರೆಗೆ ನಡೆದಿರುವ ಘಟನೆ. ಎಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಮಾಹಿತಿ ಬಂತು, ನಮ್ಮ ಡಿಸಿಪಿ ಅವರು ಫೋನ್ ಮಾಡಿದ್ರು. ಅದಕ್ಕೆ ಏನಾಗಿದೆ ನೋಡೋಣ ಅಂತ ಬಂದಿದ್ದೀನಿ ಸರ್. ಹೌದು, ಈಗ ಇದು ಇದರದಲ್ಲಿ ಆಧಾರ್ ಕಾರ್ಡ್ ನೋಡಿದಾಗ ಹಾವೇರಿ ಅಂತದೆ. ಇನ್ನು ಮುಂದೆ ತನಿಖೆ ಆದಾಗ ಯಾರು ಏನು ಅಂತ ಗೊತ್ತಾಗುತ್ತೆ. ಅದೇ ಮೆಡಿಕಲ್ ಅಗೇನೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಚಿಕ್ಕಬಳ್ಳಾಪುರಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಮೆಡಿಕಲ್ ಅಗೇನೆಸ್ಟ್ ಅಥವಾ ಏನದ ಅಂತ ಮಾಹಿತಿ ಸ್ವಲ್ಪ. ಇವರು ಯಾರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರೋ ಟೇಕ್ ಕೇರ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ತನಿಖೆಯಲ್ಲಿ, ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಯಾರು ಇಲ್ಲ, ಮಗು ಬಂದಿದೆ. ಇಲ್ಲಿ ಯಾವುದೂ ಇಲ್ಲ. ಇವ್ರ ಹತ್ರ ಯಾವುದು ಫಸ್ಟ್ ಡೆಲಿವರಿ ಈ ಮಂತಲ್ಲಿ ಯಾವುದೂ ಇವ್ರದ್ದು ಡಾಕ್ಯುಮೆಂಟ್ಸ್ ಏನು ಇಲ್ಲಿ ನೋಡೋಣ. ಅದರಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತನಿಖೆ ಮಾಡಿದಾಗ ಅದು ಸಂಪೂರ್ಣ ಮಾಹಿತಿ. ಇದು ಸುದ್ದಿ ಆ ಥರ ಇದೆ. ನೋಡೋಣ, ಮತ್ತೆ ಅದರಲ್ಲಿ ತನಿಖೆ ಆದ್ಮೇಲೆ ಆಗೋವರೆಗೂ ಏನು ಹೇಳೋಕ್ಕಾಗಲ್ಲ. ನೋಡೋಣ. ಹೌದು ಹೌದು. ಇಲ್ಲ, ಅಲ್ಲಿ ಯಾವುದೂ ಕಾಗದ ಪತ್ರ ಇಲ್ಲ. ಇಲ್ಲಿ ಅದು ನೋಡಿದಾಗ ಉಳಿದಿದೆ SOP ಪ್ರಕಾರ ಅದೆಲ್ಲ ನೋಡಿಕೊಂಡು ಡಿಸೈಡ್ ಮಾಡೋಣ. ನಿನ್ನೆ ಆಗಿತ್ತಲ್ಲ, 25ನೇ ತಾರೀಕು ಸ್ಯಾಟರ್ಡೆ. ಈಗ ಅಲ್ಲಿ ನೋಡ್ತೀವಿ, ತನಿಖೆ ಹಾಕಿದಾಗ ಕ್ರಮ ಆಗ್ತದೆ. ಅದ್ರ ಬಗ್ಗೆ ಆಸ್ಪತ್ರೆ ಮೇಗೂ ಆಗುತ್ತೆ, ಡಾಕ್ಟರ್ಸ್ ಮೇಗೂ ಆಗುತ್ತೆ. ಅದರ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾವ ಆಸ್ಪತ್ರೆಗೆ ದಾಖಲಾಗಿದೆ? ಮಾನಸ ಆಸ್ಪತ್ರೆ ಅಂತ. ಭೇಟಿ ಕೊಡ್ತೀವಿ. ಶುಕ್ರವಾರ ಸಂಜೆ ಬಂದಿದ್ದು ಪೇಷಂಟ್ ಹೊಟ್ಟೆ ನೋವು, ಯೂರಿನ್ ರಿಟೆನ್ಷನ್ ಅಂತ ಬಂದಿದ್ದು. ಆಮೇಲೆ ಆತರ ಪ್ರಾಬ್ಲಮ್ ಆದಾಗ ನಾವು ಗೈನಕಾಲಜಿಸ್ಟ್ ನ ಕರೆದ್ವಿ. ಅವರು ಬಂದು ನೋಡಿದಾಗ ಅದು ಡೈಲಿಟೇಷನ್ ಆಗ್ತಾ ಇತ್ತು. ಡೆಲಿವರಿ ಆಯ್ತು. ವಿತಿನ್ 10-15 ನಿಮಿಷದಲ್ಲಿ ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ನೆಕ್ಸ್ಟ್ ಬೇಬಿ ಲೈವ್ ಇತ್ತು. 1.8 kgs ಇತ್ತು. ಆಮೇಲೆ ಚೆನ್ನಾಗಿತ್ತು. ಅದನ್ನ ಪೀಡಿಯಾಟ್ರಿಷಿಯನ್ಗೆ ಬಂದು ಅವರು ಜೊತೆಗೆ ಬಂದ್ರು. ಪೀಡಿಯಾಟ್ರಿಷಿಯನ್ ನೋಡಿದ್ರು. ನೆಕ್ಸ್ಟ್ ಡೇ ಅವ್ರ ಪೇಷಂಟ್ಗೆ ಡಿಸ್ಟ್ರೆಸ್ಟ್ ಆಯ್ತು ಅಂತ ಡಾಬಾ ಮಾಡಿ ಅವ್ರಿಗೆ ಹೋಗ್ತೀನಿ ಅಂತ ಅಂದ್ರು. ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ವಿ. ಅವ್ರು ಹೋಗ್ಲಿಲ್ಲ. ನಾವು ರೆಫರ್ ಮಾಡಿದ್ದು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಅವರು ಅಲ್ಲಿ ಹೋಗಿ ಇದ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಫ್ರೆಂಡ್ಸ್ ಅವರು ತಮ್ಮ ಬ್ರದರ್ ಯಾರೋ ಇತ್ತು. ಆಧಾರ್ ಕಾರ್ಡ್ ಏನೋ ತಗೊಂಡಿದ್ವಿ. ಅಬ್ಡಾಮಿನ್ ಪೇನ್ ಅಂತ ಬಂದಿದ್ದು, ಯೂರಿನ್ ರಿಟೆನ್ಷನ್ ಅಂತ ಬಂದಿದ್ದು. ಅವ್ರಿಗೆ ಪ್ರೆಗ್ನೆಂಟ್ ಅಂತ ಗೊತ್ತೇ ಇರ್ಲಿಲ್ಲ. ಅವ್ರಿಗೆ ನಮ್ಮ ಇದನ್ ಪ್ರಕಾರ ಅವ್ರ ಡೈಲಟೇಷನ್ ಬಂದಾಗ, ಆಮೇಲೆ ಡೆಲಿವರಿ ಆದಾಗ ಮೋಸ್ಟ್ಲಿ 6.5-7 ಇತ್ತು. ಇಲ್ಲಿ ಡಿಸ್ಚಾರ್ಜ್ ಹೋದ್ರು ಅವ್ರು ಆಮೇಲೆ ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಬಿಲ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸರ್. ಬ್ರದರ್ ಬಂದಿದ್ರು ಸರ್. ಅವ್ರ ಬ್ರದರು, ಫ್ರೆಂಡ್ಸು ಅವರು. ಬೆಳಗ್ಗೆ ಸರ್, ಇವತ್ ಬೆಳಗ್ಗೆ. ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್.